ನಾವಿಬ್ರು ಲವಲ್ ಬಿದ್ಬಿದ್ವಿ. ನನ್ನ ಹೆಸರು ಹೇಳಕ್ಕೆ ಬರಬೇಡ. ಊಟ ತಿಂದಿರಾ, ನಿದ್ದೆ ಮಾಡ್ದಿರಾ, ಅದು ಸತ್ತೋಗಿತ್ತು. ಗೈಸ್ ಇಲ್ಲಿ ನೋಡಿ ಚಿರು ಎದ್ರಕತ್ತವನೆ. ಅಪ್ಪ ಯಾಕೋ ಎದ್ರಕತ್ತ ಇದ್ಯಾ? ರವಿನಲ್ಲಿ ಬಿದ್ರೆ ನೀವೆಲ್ರು ಹೂ ಅಂದ್ರೆ ಕಳಿಸ್ತೀನಿ, ಹಂಗೆ ಹಿಂಗೆ ಕಳಿಸ್ತೀನಿ. ಅಂದ್ರೆ ನೀವೆಲ್ರು ಹೂ ಅಂದ್ರೆ ಕಳಿಸ್ಬಿಡ್ತೀನಿ ಅಂದ್ರೆ ಬ್ಲಾಗಲ್ಲಿ ಇರಲ್ಲ. ಏನ್ ಹೇಳ್ತೀರಾ ಗೈಸ್? ಚಿರುನ ಕಳ್ಸಿ ಬ್ರೋ ಅಂತಾರೆ. ಈಶಾ ಫೌಂಡೇಶನ್ಗೆ ಅಕ್ಕನ ಹತ್ರ ಪರ್ಮಿಷನ್ ಇಸ್ಕೊಂಡು 1 ತಿಂಗಳು ಇಲ್ಲ 21 ದಿನ ಸೀರಿಯಸ್ ಆಗಿ ನನಗೆ ಈ ವೆದರ್ಗೆ ಮ್ಯಾಚ್ ಆಗಲ್ಲ. ಇಲ್ಲ ತುಂಬಾ ಮ್ಯಾಚ್ ಆಗುತ್ತೆ. ಎಷ್ಟು ಭಕ್ತಿಯಿಂದ ಕಲಿತಾರಂದ್ರೆ, ಈಗ ನೋಡಿ ಬೈಲ್ ಎದೋ ಒಂಚೂರು ಇಟ್ಕೋ, ಎದ್ದೋ. ಈಗ ನೋಡಿ ಚಿರು ಏನಾದ್ರು ಈಶಾ ಫೌಂಡೇಶನ್ಗೆ ಹೋದ್ರೆ, ನಾವು ನಮ್ಮ ಫ್ಯಾಮಿಲಿನೇ ಅನ್ಕೊಡಿ, ನಮ್ಮ ಫ್ಯಾಮಿಲಿನೇ ಈಶಾ ಫೌಂಡೇಶನ್ಗೆ ಬಂದ್ವಿ. ಚಿರು ನೋಡ್ತಾನೆ, ನಾನು ಆ ಕಡೆಯಿಂದ ಹೈ ಚಿರು ಅಂತ ಅಂದ್ರೆ ನಮಸ್ಕಾರ ಬನ್ನಿ ಹಾಯ್ ಅಮ್ಮ, ಚೆನ್ನಾಗಿದ್ಯಮ್ಮ, ಅಲ್ಲಿ ಕೂರ್ಬೇಡಮ್ಮ. ಸೊ ಅವನು ಆಮೇಲೆ ಇಂಗ್ಲಿಷಲ್ಲಿ ಮಾತಾಡ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೊ ಈಶಾ ಫೌಂಡೇಶನ್ ಈಸ್ ಲೈಕ್ ನಾವಲ್ಲಿ ಶಾಪ್ ಚಿರುನಾ ನಮ್ ಜೊತೆ ಹೆಂಗಿದ್ದ ಇಲ್ಲ ಹಿಂಗೆ ಗೈಸ್, ದೇವರಾಣೆ ಗೊತ್ತಾ. ಸೊ ನಾವು ಅನ್ಕೋಬಹುದು ಏನೋ ನಾವು ಇಲ್ಲಿಗೆ ಸೇರ್ಕೊಂಡಿದ ತಕ್ಷಣ ನಮ್ದು ಎಷ್ಟೇ ಇದ್ರು ನಾವು ಹಂಗೆ ಇರ್ತೀವಿ ಅನ್ಕೊಂಡ್ಬಿಡ್ತೀವಲ್ಲ, ಅದಾಗಲ್ಲ. ಅದು ಇಲ್ಲಿಗೆ ಬಂದ್ಮೇಲೆ ನಾವೇ ಬದಲಾಗ್ಬಿಡ್ತೀವಿ. ಅಂದ್ರೆ ನಮ್ಗೆ ನೋಡಿದ ತಕ್ಷಣ ಒಬ್ರು ಬಂದ್ಬಿಟ್ಟು ನಮ್ಗೆ ಅಣ್ಣ ಅಂದಿದ ತಕ್ಷಣ ನಮ್ಗೆ ಒಂಥರ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಅಂತ ಅನ್ಸುತ್ತೆ. ಒಬ್ರು ಹಿಂಗ್ ಇರ್ತಾರೆ, ಅಣ್ಣ ಅಂದಿದ ತಕ್ಷಣ ನಾವು ಅಣ್ಣ ಅಂತೀವಿ, ನಮಸ್ಕಾರ ಅಂತೀವಿ. ಎಷ್ಟು ಮೆಲ್ಲಿಗೆ ಮಾತಾಡ್ತಾರೆ, ಎಷ್ಟು ಮೆಲ್ಲಿಗೆ ಇರ್ತಾರೆ ಅಂದ್ರೆ, ಒಂದು ಹೆಜ್ಜೆ ಇಡ್ಬೇಕಾದ್ರೂ ಕೂಡ ತಮ್ಮ ಸಿಯರ್ ಒಂದು ಹೆಜ್ಜೆ ಇಡ್ಬೇಕಾದ್ರೂ ಕೂಡ ನಾವಾದ್ರೆ ಹಿಂಗ್ ಹೋಯ್ತೀವಿ, ಡಬ್ ಸೌಂಡ್ ಕೊಡ್ಕೊಂಡು. ಹಂಗದಾಗ ಸೇಮ್ ಇರ್ತಾರ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೀನು ನನ್ನ ಜೊತೆಗೆ ಬರ್ತೀಯ ಅಂದ್ರೆ ಬಾ, ಇಬ್ರು ಸೇರ್ಕೊಬಿಡ. ಸರಿ. ನಾನು ಬರ್ತೀನಿ, ನೀನು ಬಾ. ಅವನು ಏನ್ ಗೊತ್ತಾ, ಅವನಿಗೆ ಒಬ್ನೇ ಹೋಗಕ್ಕಾಗಲ್ಲ, ಅವನ ಜೊತೆ ಒಬ್ರು ಅವನು ಡಿಪೆಂಡೆಂಟ್ ಆಗ್ತಾವನು, ಯಾರ ಮೇಲೆ ಒಬ್ರ ಮೇಲೆ ಇಂಡಿಪೆಂಡೆಂಟ್ ಆಗಿರೋದ್ ಕಲಿಬೇಕು. ಗೈಸ್ ನೀವೆಲ್ರು ಹೇಳಿ ಚಿರುನ ಪಕ್ಕ ಕಳಿಸ್ತೀನಿ. ನೀವೆಲ್ರು ಓಕೆ ಅನ್ನಿ ಗೈ, ಸಾಕು ಅನ್ನಿ ಗೈ, ಸಾಕು. ಬೇಡ ಅಂದ್ರೆ ಬೇಡ, ಓಕೆ ಅಂದ್ರೆ ಓಕೆ. ಗೈಸ್ ಒಳ್ಳೆ ನಿದ್ದೆ ಹೊಡಿತಾನೆ. ಆ ಗ್ಯಾಪಲ್ಲಿ ಬಿಟ್ಟ ಸರಿಯಾಗಿ. ಅಲ್ಲಿ ನೋಡಿ ಯಾವ ಫೇಸ್ ಐತೆ, ನಾನು ಬೇರೆ ಈ ಫೇಸು ಹಿಂಗೆ ಕುತ್ಕೊಂಡು ಹಿಂಗೆ ಮೊಬೈಲ್ ನೋಡ್ತಾ ಇದ್ದೀನಿ, ಮೂಗೆ ಹೊಡಿತೈತೆ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ? ಬಿಡ್ತಾನೆ, ಹೇಳ್ಬಿಟ್ಟಾನ ಮಲಗ್ಬಿಟ್ಬಿಡ್ತಾನೆ ಗೈಸ್. ಆಮೇಲೆ ಇದು ಸುಮ್ಮನೆ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಬಿಡಿ. ಬಂತು ಮುಟ್ತು ನಿಮಗೆ ಹೇಳ್ದೆ. ಈಗ ನಾನು ಒಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀನಿ ಗೈಸ್, ಅಂದರೆ ನಮ್ಮ ವಾಲಂಟಿಯರ್, ಅಂದರೆ ನನ್ನ ಇಲ್ಲಿ ಬಂದ ಮೇಲೆ ಎಲ್ಲ ಚೆನ್ನಾಗಿ ನೋಡ್ಕೋತಿರೋರು ಒಬ್ರು ವಾಲಂಟಿಯರ್ ಕಾಲ್ ಮಾಡ್ತಾ ಇದ್ದೀನಿ. ಅವ್ರು ಮಾಡಿದ ತಕ್ಷಣ ಫಸ್ಟು ಏನು ಹೇಳ್ತಾರೆ ಅಂತ ಕೇಳಿ, ಆ ಟೋನ್ ಕೇಳಿದ ತಕ್ಷಣನೇ ನೀವು ಕರ್ಗೋಗ್ಬಿಡ್ತೀರಾ. ಅವ್ರು ವಾಪಸ್ ಮಾಡಲಿ ಹೇಳ್ತೀನಿ. ಹಲೋ ಬ್ರೋ, ಇದು ಗೈಸ್ ನೋಡಿದ್ರ ಅಣ್ಣ ಹೇಳಿ, ಇಲ್ಲಿರೋರು ಎಲ್ಲರೂ ವಾಲಂಟಿಯರ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ. ಹಲೋ, ಹೌದೌದು ಬರ್ತಾ ಇದ್ದೀನಿ. ಈ ತರ ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾರೆ ಗೊತ್ತಾ. ಅಂಡ್ ತುಂಬಾ ಕೈಂಡ್ನೆಸ್, ತುಂಬಾ ಕೇರಿಂಗ್ ಮಾಡ್ತಾರೆ ಎಲ್ರು. ಪ್ರತಿಯೊಬ್ರು ಕೂಡ ನಮ್ಮವರು ಅನ್ನೋ ಭಾವನೆ ಟ್ರೀಟ್ ಮಾಡ್ತಾರೆ. ಖುಷಿ ಆಗ್ಬಿಡುತ್ತೆ ನನಗದು. ಆಮೇಲೆ ಅದೀಗ ಅಣ್ಣ ಹೇಳಿ, ಅಣ್ಣ ಅಂತ ಹೇಳಿದ ತಕ್ಷಣ ಮನ್ಸು ಕರ್ಗೋಗ್ಬಿಡುತ್ತೆ ಗೈಸ್. ಹಂಗೆ ಎಲ್ರು ಒಬ್ರಂತಲ್ಲ, ಇಲ್ಲಿರೋ ಎಲ್ಲರೂ ಕೂಡ ಹಂಗೇನೆ ಗೈಸ್. ಅದಕ್ಕೆ ನಮ್ಮ ಚಿರುನ ಸೇರ್ಸ್ಬೇಕಂತ ಇರೋದು. ಇವಾಗ ನೋಡಿ ಯೋಚನೆ ಮಾಡಿ ಹೇಳಿ, ನೀವೆಲ್ಲ ಓಕೆ ಕೊಟ್ರೆ ಏನ್ ಮಾಡೋದು. ಹುಡುಗಿ ಬಂದ್ಮೇಲೆ ಎಲ್ಲ ಚಾಟಿಂಗ್ ಅಲ್ಲಿ ಬಿಸಿ ಆಗ್ಬಿಡ್ತಾರೆ. ಈಗ ಡವ್ ಮಾಡ್ತಿರೋದು ಇಷ್ಟ ಗಂಟೆ ಚಾಟ್ ಮಾಡ್ತಿದ್ದ, ನಾನು ನಿದ್ದೆ ಮಾಡ್ತಾ ಇನ್ನೊಂದು ತೋರ್ಸ್ಕೊಳಕ್ ಡವ್ ಮಾಡ ಹಂಗೆ ಗ್ಯಾಪ್ ಅಲ್ಲಿ ಆಗ್ತಾನೆ. ಹೇಳಿಲ್ವಾ, ಎಲ್ಲ ಗೊತ್ತಿರೋದೆ, ಏನ್ ಮಾಡಕ್ಕಾಗಲ್ಲ. ಎಲ್ಲ ಹುಡುಗಿ ಬಂದ್ಮೇಲೆ ಹಂಗೆ ಗೈಸ್. ನೀವೆಲ್ಲ ಹೇಳಿ, ನೀವು ಇದು ಏನೋ ಅವನ್ನ ಸೇರ್ಸ್ಬೇಕ ಬೇಡ ಅಂತ ಹೇಳ್ಬಿಡಿ ಗೈಸ್. ಓಕೆ, ಇವಾಗ ನಾನು ಮತ್ತೆ ಚಿರು ಯೋಗ ಸೆಷನ್ಗೆ ಹೋಗ್ತಾ ಇರೋದು. ಯೋಗ ಅಂತ ಇವಾಗ ಅಂದರೆ 7 to mostly 8 PM 1 hour ಕಂಪ್ಲೀಟ್ ಯೋಗ ಸೆಷನ್ನು. ಎಲ್ಲದಕ್ಕೂ ಒಳ್ಳೇದಾಗುತ್ತಲ್ವ.
ಅದಕ್ಕೆ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಬಂದಿರೋರಲ್ಲಿ ಕೆಲವ್ರು ಮಿಸ್ ಮಾಡ್ತಾರೆ, ಕೆಲವರು ಅವ್ರಿಗೆ ಬರಬೇಕು ಅಂದರೆ ಹೋಗ್ತಾರೆ, ಬೇಡ ಅಂದರೆ ಅವ್ರು ಇಲ್ಲೇ ರೆಸ್ಟ್ ಮಾಡ್ತಾರೆ. ಹಂಗೆ ಗೈಸ್ ಇಲ್ಲಿ ನೋಡಿ ನಮ್ಮ ಜೊತೆಗೆ ಸುಶಿ ಡೇಸ್ ಇದ್ದಾರೆ. ಹಾಯ್. ಇವರು ತುಂಬ ಇಂಟ್ರೋವರ್ಟ್ ಅಂತೆ, ತುಂಬ ಅಂದರೆ ತುಂಬ ಇಂಟ್ರೋವರ್ಟ್ ಅಂತೆ. ಮಾತು ಆಡಿಲ್ಲ. ನಾನು ಇಲ್ಲಿ 2ನೇ ದಿನ ಇರೋದು. 2ನೇ ದಿನದಲ್ಲಿ ಮಧ್ಯಾಹ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಮಾತಾಡ್ಸಿದ್ದು ನೋಡಿ. ಈಗ ಇನ್ನೂ ಮಾತಾಡಲ್ಲ ಅಲ್ಲ, ನಿಮ್ಮನ್ನು ನೋಡೋರು ಇನ್ನೂ ತುಂಬ ಜನ ಇರ್ತಾರೆ. ಅವರು ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ಅವರು ಇನ್ಸ್ಟಾಗ್ರಾಮ್ ಲೈವಲ್ಲಿ ಮಾತ್ರ ಅವರು ಫುಲ್ ಆ್ಯಕ್ಟಿವು. ಆಮೇಲೆ ಏನೇನು ಹೇಳ್ತಾರೆ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಆ್ಯಕ್ಟಿವು. ಲೈವಲ್ಲಿ ಸಿಕ್ಕಾಪಟ್ಟೆ ಇಂಟ್ರೋವರ್ಟು. ಅಮ್ಮ ನೀವು ಒಂಚೂರು ಮಾತಾಡಲ್ವಾ? ಮಾತಾಡ್ತೀನಿ. ಹಾಂ, ಧ್ವನಿ ಬರುತ್ತೆ ಅಲ್ವಾ? ಅಂದರೆ ಅಭ್ಯಾಸ ಇಲ್ವಾ ವ್ಲಾಗಲ್ಲಿ? ವ್ಲಾಗಲ್ಲಿಲ್ಲ, ಏನು ಮಾತಾಡಲಿ ಅಂದರೆ ನೀವಿವಾಗ ಸಡನ್ನಾಗಿ ಈಗ ನೋಡಿದ ತಕ್ಷಣ ಹಾಯ್ ನಮಸ್ಕಾರ ಅಂದರೆ ನೀವಿವಾಗ ಇನ್ಸ್ಟಾಗ್ರಾಮಲ್ಲಿ ಬಂದಿದ ತಕ್ಷಣ ಏನು ಹೇಳ್ತೀರಾ? ಹರೇ ಕೃಷ್ಣ, ಗುಡ್ ಮಾರ್ನಿಂಗ್. ಹಾಂ, ಅಷ್ಟೇ ಅದು ಸಾಕು. ಅಷ್ಟೇ ಗೊತ್ತಾಯ್ತಲ್ವ ಗೈಸ್? ಅಷ್ಟೇ. ಇನ್ನೇನಿದ್ರು ಇವಾಗ ಒಂದು 30 ಸೆಕೆಂಡ್ ನಾನು ಮಾತಾಡಿದ್ದೀನಿ ಅಷ್ಟೇ. ಇನ್ನು ವಾಪಸ್ 2 ನಿಮಿಷ ಅವ್ರ ಕಡೆ ತಿರುಗಿಸಿದ್ರೆ ಇನ್ನೊಂದು 2 ನಿಮಿಷನೂ ಅವ್ರು ಸುಮ್ಮನೆ ಇರ್ತಾರೆ, ಈ ಥರ ನಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಅವರು. ನಾವು ಮಧ್ಯಾಹ್ನ ಏನು ಸೆಷನ್ ಇನ್ನೊಂದು ಮಾಡಿದ್ರಲ್ಲ, ಅದೇ ಒಂದು ಇದರಲ್ಲೇ ಇವಾಗ ಯೋಗ ಮಾಡ್ತಾಯಿದ್ದೀವಿ. ಮ್ಯಾಟು ಜೊತೆಗೆ ಕೂತ್ಕೊಳ್ಳೋದಕ್ಕೆ ಯೋಗಕ್ಕೆ ಮ್ಯಾಟ್ ಬೇಕಿಲ್ಲ. ಸೇಮ್ ಯೋಗ ಅಂದರೆ ಗೊತ್ತು ತಾನೆ, ಮಲ್ಕೊಂಡು ಕಾಲೆಲ್ಲ ಹೇಳ್ಕೊಂಡು ಮೇಲಿಕ್ಕೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ. ಅಲ್ಲ, ಹೇಳ್ಕೊಡ್ತೀನಿ ಮಲ್ಕೊಂಡು. ಆಯಿತು ಗೈಸ್, ಯೋಗ ಸೆಷನ್ ಆಯಿತು. ನೈಟ್ ಡಿನ್ನರ್ ಯೋಗ ಎಲ್ಲ ಮುಗೀತು. ಇವಾಗ ಡಿನ್ನರ್ ಮಾಡೋ ಸಮಯ ಗೈಸ್. ಗೈಸ್ ಬಂದ ರೂಮಿಗೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಇಲ್ಲೊಂಥರ ವೈಬ್ರೇಷನ್ ಆಗ್ತಿದೆ ನನಗೆ. ಇಲ್ಲಿ ವೈಬ್ರೇಷನ್, ಅದು ಸ್ಲಿಪ್ಪರ್ ಹಾಕೊಂಡಾಗ ಫೀಲ್ ಆಗ್ತೈತೆ. ಇಲ್ಲಿ ಎಲ್ಲಾಡ್ತು ನೋಡು, ಅಲ್ಲಾಡ್ತು. ಅರೆ ಇದು ಯಾವ ಥರ ಸೆಟ್ ಮಾಡೋರು ಇದು? ಬ್ಯಾಕ್ ಟು ರೂಮ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ಪಾಚ್ಕೊಳ್ಳೋದಷ್ಟೇ. ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲೆಲ್ಲೂ ಕಣ್ಣಲ್ಲಂತೂ ಒಂಥರ ನಿದ್ದೆ ಟೈಪ್ ಇತ್ತು. ಬಟ್ ಆದರೂ ಆ್ಯಕ್ಟಿವ್ ಆಗಿದ್ದೆ. ತುಂಬ ಚೆನ್ನಾಗಿ 2 ದಿನನೂ ಸಖತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಕ್ರೇಜಿ, ಪೀಸ್ಫುಲ್, ಮೈಂಡೆಡ್, ಎವ್ರಿಥಿಂಗ್. ಇವನ್ನ ಈಶಾಗೆ ಸೇರಿಸ್ಬೇಕಾ ಬ್ಯಾಡ್ವಾ? ಹೇಳ್ಬಿಡಿ ಸಾಕು. ದಿ ನೆಕ್ಸ್ಟ್ ಡೇ. ಹಾಯ್ ಕೃಷ್ಣ, ಗುಡ್ ಮಾರ್ನಿಂಗ್.
That's a good one. That's a good one, yeah. Wow, super one, super. ಥ್ಯಾಂಕ್ ಯು Yes. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಎದ್ದಿದ್ದಷ್ಟೇ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ನಮ್ಮದು ರೂಮದು ಒಂದು ಕಾರ್ಡ್ ಕೊಟ್ಟಿದ್ದರು. ಆ ಕಾರ್ಡನ್ನ ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ. ರೂಮ್ನ ಲಾಕ್ ಮಾಡಿ ಆಚೆ ಬಂದು ಜಾಬಲ್ಲಿ ಇಟ್ಕೊಂಡಿದ್ದ ತಕ್ಷಣ ಅಂದ್ಕೊಂಡೆ, ಅರೆ ಇದನ್ನು ನಾನು ಯಾಕೋ ಬೀಳ್ಸಂಗೆ ಕಾಣ್ತೀನಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಬೀಳ್ಸಬಿಟ್ಟಿದ್ದೀನಿ. ಈಗ ಹುಡ್ಕೋಣ ಸರ್, ಹುಡುಕಿ ಸರ್. ಹಿಂಗೆ ಎಲ್ಲೋದ್ ನಾವು ದಾರಿಲಿ ಅದೇ ದಾರಿಲಿ ನೋಡ್ಕೊಂಡು ಹೋಗ್ಬೇಕು. ಸಿಕ್ಕಿದ್ರೆ ಲಕ್ಕು, ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕು. ಇಲ್ಲಿ ಗೈಸ್ ಏನಂದರೆ ಏನೇ ಕಳೆದೋದ್ರೂ ಕೂಡ ಯಾರು ಎತ್ತಿಕೊಂಡು ಹೋಗೋಕ್ಕಾಗಲ್ಲ. ಬಂದು ಯಾರಾದರೂ ಒಬ್ಬರು ವಾಲಂಟರಿ ಕೊಡ್ತಾರೆ. ಅದಕ್ಕೆ ಆ ಧೈರ್ಯದ ಮೇಲೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಆಮೇಲೆ ಏನೋ ಕಳೆದೋದ್ರೆ ಪೇಮೆಂಟ್ ಮಾಡಬೇಕು ಅಂತಲೇ ಹೇಳ್ತಾರೆ. ಸಿರು ಇದಾನಲ್ಲ, ಯಾಕೆ ಟೆನ್ಷನು? ಎಸ್ ಗಾಟ್ ಇಟ್. ಥ್ಯಾಂಕ್ ಯು. ಅಪ್ಪ ಗೈಸ್, ಫೈನಲಿ ಸಿಕ್ತು ಗೈಸ್. ಹೇಳಿಲ್ವಾ, ಎಲ್ಲೂ ಹೋಗಲ್ಲ ಕಾರ್ಡು. ಯಾರ ಹತ್ರನಾದ್ರೂ ಒಬ್ರ ಹತ್ರ ಆದ್ರೂ ಇದ್ದೇ ಇರುತ್ತೆ ಈ ಕಾರ್ಡು. ಹೋಗಿದ್ದಿದ್ರೆ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ನೋಡಿ, ಎಲ್ಲಾದ್ರೂ ಇನ್ ಕೇಸ್ ಏನೋ ಇದು ಬೈ ಮಿಸ್ ಆಗಿ ಬಿತ್ತು ಅಂದ್ರೂ ಯಾರ ಕೈಗಾದ್ರೂ ಸಿಕ್ಕರು ಪಟ್ ಅಂತ ಬಂದು ವಾಲಂಟರಿ ಕೊಡ್ತಾರೆ. ನಾವೇನ್ ಮಾಡ್ತೀರಿ ಹೇಳು, ಓಡ್ಕೊಂಡು ಹೋಗ್ಬಿಡ್ತೀವಿ. ಅದು ನೀನು, ನಾನಲ್ಲ. ನಾವೇನಂತ ಹೇಳ್ಬೇಡ, ನೀನು ಮಾತ್ರ ಅಂತ ಹೇಳು. ಬನ್ನಿ, ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆ್ಯಂಡ್ 11:15 ನಾವು ಗೋಶಾಲೆ ಹತ್ರಕ್ಕೆ ಹೋಗ್ಬೇಕು. ಗೈಸ್ ಫೈನಲಿ ಫುಲ್ಲು ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅರ್ಧ ಗಂಟೆ. ಇವಾಗ ನಾವು ಗೋಶಾಲೆಗೆ ಹೋಗ್ತಾ ಇದ್ದೀವಿ. ಹುಡುಗ ನೋಡಿ ಸರ್, ಗುಡ್ ಮಾರ್ನಿಂಗ್. ಲವ್ವಿನಲ್ಲಿ ಬಿದ್ರೆ ಈ ಜೋಡಿ ಇವತ್ತೊಂದು ರೀಲ್ ಬಿಡ್ತಾನೆ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಲವ್ವಿನಲ್ಲಿ ಬಿದ್ರೆ ಜೋಡಿನೋ. ಬನ್ನಿ ಹೋಗುವ. ಗೈಸ್ ಫೈನಲಿ ಗೋಶಾಲೆಗೆ ರೀಚ್ ಆದ್ವಿ. ಇದು ಗೋಶಾಲದ ಎಂಟ್ರೆನ್ಸು. ಗೈಸ್ ಅಲ್ಲಿ ನೋಡಿ, ಗೈಸ್ ಇಲ್ಲಿ ನೋಡಿ ಅಮ್ಮಮ್ಮ. ಓ ಸೂಶಿಡೆ ಸರ್ ಎದುರ್ತಾರಪ್ಪ. ಯಾಕೆ ಎದುರ್ತಾ ಇದ್ದೀರಾ? ಆದರೂ ಭಯ ಗೈಸ್ ಮುಟ್ಟೋದಕ್ಕೆ. ಅದು ನೋಡ್ತಿದ್ರೆ ಎಷ್ಟು ದಪ್ಪ ಇದೆ ಅಪ್ಪ, ನೋಡ್ತಿದ್ರೆ ಒಂಥರ ಭಯ ಆಗ್ಬಿಡುತ್ತೆ. ಎಸ್ ಸೂಪರ್ ಗೈಸ್. ಇಲ್ಲಿಂದ ಕಂಪ್ಲೀಟ್ ಫುಲ್ಲು ಗೋಶಾಲೆನೇ. ಬನ್ನಿ ಒಂದೊಂದೇ ತೋರಿಸ್ತಾ ಇರ್ತೀನಿ ಕಂಪ್ಲೀಟಾಗಿ. ಲೆಟ್ಸ್ ಗೋ ಗೈಸ್. ಅಲ್ಲಿ ನೋಡಿ ಗಾಳಿ, ಯಪ್ಪ ಏನು ಜೋರಾಗಿ ಬರ್ತೈತೆ ಗೊತ್ತಾ. ನಾನು ಫುಲ್ ಹೆವಿ ಬಿಸಿಲು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇಲ್ಲಿ ಬಿಸಿಲು ಇದ್ದರೂ ಕೂಡ ಅಷ್ಟು ಜೋರಾಗಿ ಗಾಳಿ ಬರ್ತದೆ ಗೊತ್ತಾ. ಎಲ್ಲ ಈ ಗಿಡ ಮರ ಇರೋದಕ್ಕೇನೆ ಇಷ್ಟು ಗಾಳಿ ಬರ್ತಾ ಇರೋದು. ನನಗೊಂದು ಚೂರು ಶೆಕೆ ಆಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನು. ಸಿಕ್ಕಾಪಟ್ಟೆ ಗಾಳಿ, ಬಟ್ ಅದು ಚೆನ್ನಾಗೈತೆ ಗೈಸ್. ಆ ಕಡೆಯಿಂದ ಎಂಟ್ರೆನ್ಸು, ಅಲ್ಲಿಂದ ಎಂಟ್ರಿ ಆಗಿಬಿಟ್ಟು ಆ ಕಡೆ ಹೋಗಿದ ತಕ್ಷಣ ಅಲ್ಲಿ ಗೋಶಾಲ. ಆ್ಯಂಡ್ ಬನ್ನಿ ಈ ಕಡೆ ನೋಡಿ ಗೈಸ್. ಟಗರು ಬರಲಿ, ಚಿರು ಕೊಡ್ಬೈಲಿ. ಓಹೋ, ಗುದ್ದಿದ್ರೆ ಸೀದಾ ಅಲ್ಲಿಗೆ ಹೋಗೋದು. ಅಲ್ಲಿ ನೋಡಿ, ಇಲ್ಲಿ ನೋಡಿ ಕಂಪ್ಲೀಟ್ ಗೋಶಾಲ. Yes, nice shoes. Okay. Where are you holding? Where are you? Yay! You're doing peekaboo with me? You're doing peekaboo? So sweet, you are so sweet, you are so sweet.
ಯಾರಾದ್ರೂ ಚಿರುತ್ತಾರೆ ಈ ಪಾಟಿ ಇದ್ದಿದ್ರೆ ಆರ್ಕೊಂಡು ಹೋಗ್ಬಿಡ್ತಿದ್ರು. ಆ ರೇಂಜ್ ಗಾಳಿ ಬರ್ತೈತೆ. ಇವಾಗ ಅಲ್ಲಿ ಒಳಗಡೆ ಹೋದ್ಮೇಲೆ ಗೋಶಾಲ ಬಗ್ಗೆ ಪೂರ್ತಿ ಏನು ಇತ್ತು ಅಂತ ಹೇಳಿದ್ರು. ಇಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ನೋಡುವ. ಇಲ್ಲಿ ನೋಡಿ ಆಗ್ಲೇ ತಿನ್ನಿಸ್ತವ್ರೆ ಸುಶಿ ಅವರು. ನಿಮ್ಮ ಇಲ್ಲ ಅಲ್ಲ ಆ ಕಡೆ ಹೋಗ್ಬೇಡ, ಈ ಕಡೆ ಬಾ. ನಮ್ದು ಜಾಸ್ತಿ ಟೇಸ್ಟ್ ಇದೆ. ನಂದು ಟೇಸ್ಟ್ ಜಾಸ್ತಿ ಇದೆ. ಗೈಸ್ ಇದು ಏನ್ ಹೇಳಿದಾರಂದ್ರೆ ಎಲ್ರು ಗೊತ್ತಾ ಇರೋದು ನೋಡಲ್ಲಿ. ಬಾರೋ ಗುದ್ರಣ್ಣ ಚಿರು, ತಾಕತ್ತಿದ್ಯಾ? ಅದೇ ಹೇಳ್ತಾರೆ ತಾಕತ್ತಿದ್ಯಾ ಅಂತ. ಗೈಸ್ ಇದು ಏನ್ ಹೇಳ್ತಾರೆ ಅಂದ್ರೆ, ಸ್ಟಾರ್ಟಿಂಗು ಇವರು ಗೋಶಾಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜಸ್ಟ್ 4 ಹಸುಗಳಿದ್ದಂತೆ. ಇವಾಗ ಅವ್ರ ಹತ್ರ ಅಟ್ ಪ್ರೆಸೆಂಟ್ 800 ಹಸು ಇದೆ ಅಂತೆ. ಸೊ ಸದ್ಗುರು ಅವ್ರು ಹೇಳ್ತಿರೋದೇನಂದ್ರೆ 800 ಅಲ್ಲ, ನಮಗೆ 10,000 ಹಸು ಬೇಕಂತ ಹೇಳಿದಾರಂತೆ. 10,000 ಹಸು ಪ್ಲಸ್ ಪ್ಲಾಂಟ್ ಎರಡೂ ಕೂಡ ಜಾಸ್ತಿ ಇದ್ದಷ್ಟು ನಮ್ಮ ಸೇವ್ ಸಾಯಿಲ್ ಅಂದರೆ ಮಣ್ಣು ಉಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಇವಾಗ ಅಟ್ ಪ್ರೆಸೆಂಟ್ 800 ಐತೆ, ಇನ್ನು 10,000ವರ್ಗೂ ನೋಡ್ತಿದ್ದಾರೆ. ಅಲ್ಲೂ ಇದೆ, ಅಲ್ಲಿ ನೋಡಿ ಗೈಸ್, ಅಲ್ಲೂ ಇದೆ, ಅಲ್ಲೂ ತುಂಬ ಇದೆ, ಆ ಕಡೆ ಎಲ್ಲ ಇದೆ, ಇನ್ನು ಆ ಕಡೆ ಎಲ್ಲ ಇದೆ. ಆ್ಯಂಡ್ ಇನ್ನೊಂದು ಸದ್ಗುರು ಅವರು ಜಾಸ್ತಿ ನೋಡೋದೇನೆಂದರೆ, ಬೆಟ್ಟ ಫುಲ್ ಸರೌಂಡಿಂಗ್ಸ್ ಬೆಟ್ಟ ಇರಬೇಕು, ಅದ್ರ ಮಧ್ಯದಲ್ಲಿ ಇದಿರಬೇಕು. ಗೋಶಾಲ ಆಗಿರ್ಬೋದು, ಆದಿಯೋಗಿ ಆಗಿರ್ಬೋದು, ಯೋಗ ಸೆಂಟರ್ ಆಗಿರ್ಬೋದು, ಏನೇ ಆಗಿರೋ ಬೆಟ್ಟದ ಸೆಂಟ್ರಲ್ಲಿ ಇರಬೇಕು. ಅದನ್ನು ಅವರು ಫೋಕಸ್ ಮಾಡೋದಂತೆ ಜಾಸ್ತಿ ಸದ್ಗುರು ಅವರು. ಇಲ್ಲಿ ನೋಡಿ ಗೈಸ್ ಎಷ್ಟು ಹಸುಗಳಿದೆ. ಅದೇ ಹೇಳ್ತಾ ಇದ್ರು ಅವರು, ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭವಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಿದ್ರು. ಇಲ್ಲಿ ನೋಡಿ, ಇಲ್ಲಿದೆ, ಅಲ್ಲಿದೆ, ಆ ಕಡೆ ಇದೆ, ಎಲ್ಲ ಕಡೆ ಪೂರ್ತಿ. ಹೋಗ್ಬೇಡ, ನಾನು ಹೇಳಿಲ್ಲ ಇಷ್ಟು ತೋರ್ಕೊಂಡು ನೋಡ್ಬಿಡ್ತಾನೆ ಸಮಾಧಾನ. ಹೋಗ್ಬೇಡ ಯಪ್ಪ, ಕ್ರೇಜಿ ಗಾಡಿ. ಇಲ್ಲಿ ಎಷ್ಟೇ ಬಿಸಿಲಿರಲಿ, 55 ಡಿಗ್ರಿ ಬಿಸಿಲಿದ್ರು ಈ ಗಿಡ ಮರ ಇರೋದಕ್ಕೇನೆ ಅಷ್ಟು ಗಾಳಿ ಬರ್ತೈತೆ. ನಮ್ಗೇನು ಅಷ್ಟು ಸೆಕೆ ಆಗ್ತಿಲ್ಲ. ಗೈಸ್ ನಾವು ಇಲ್ಲಿ ಒಳಗಡೆ ಹೋಗ್ಬೋದಂತೆ, ಅದಕ್ಕೆ ಒಳಗಡೆ ಹೋಗ್ಬೇಕಂತ ಇದೀನಿ. ಗೈಸ್ ಇಲ್ಲಿ ಒಳಗೆ ಹೋಗ್ತಾ ಇದೀವಿ. They do not go out. Okay. ಯಾಕೆ ಹೊರಗಡೆ ಹೋಗ್ತಾ ಇದೆಯಾ? ಪ್ಯಾಂಟ್ ಮತ್ತೆ ಗಲೀಜ್ ಮಾಡಬಾರ್ದು ನೀನು. ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ. ಅರೆ ಬಾಪ್ರೆ, ದಯವಿಟ್ಟು ಗುದ್ಬೇಡ, ನಾನು ಒಳ್ಳೆ ಹುಡುಗ. ಗೈಸ್ ಇಲ್ಲಿ ನೋಡಿ, ಚಿರು ಎದ್ರಕತ್ತವನೆ. ಅಪ್ಪ ಯಾಕೋ ಎದ್ರಕತ್ತ ಇದ್ಯಾ? ಓಯ್ ಯಾರದು? ಬಂದ್ರು ಒಳಗೆ ಬಂದ್ರು. ಒಂದ್ ಸ್ವಲ್ಪ ಹೊತ್ತಷ್ಟೇ. ಗೈಸ್ ಫಸ್ಟ್ ಡೇ ವ್ಲಾಗಲ್ಲಿ ನಾನು ವೆಲ್ಕಮಿಂಗು ಎಷ್ಟು ಮೆಲ್ಲು ಕೊಟ್ಟಿದ್ದೆ ಅಂದರೆ, ಬ್ರೋ ನಿಮ್ಮ ವೆಲ್ಕಮಿಂಗ್ ಯಾಕೋ ಚೇಂಜ್ ಆಗಿಬಿಟ್ಟಿದೆಯಲ್ಲ ಬ್ರೋ ಅಂತ 2 ಕಮೆಂಟ್ ಹಾಕಿದ್ರು. ನೋಡಿದೆ ಅದನ್ನು. ಅದೇನಕ್ಕೆ ಅದಷ್ಟು ಸೈಲೆಂಟ್ ಆಗಿತ್ತಲ್ಲ ಅದಕ್ಕೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲೂ ಕೂಡ ವೆಲ್ಕಮಿಂಗ್ ಕೊಟ್ಟಿರಲಿಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಅಟ್ ಪ್ರೆಸೆಂಟ್ ನಾನಿರೋದು ಗೋಶಾಲದಲ್ಲಿ ಅಂದರೆ ಬೆಳಗ್ಗೆ ಎದ್ದು ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು ಗೋಶಾಲದಲ್ಲಿ. ಟೋಟಲ್ಲು 800 ಹಸುಗಳಿದೆ. 4 ಶುರು ಮಾಡಿದ್ದು 800 ಆಗಿದೆ. ಆ್ಯಂಡ್ ಅಲ್ಲೋ ಸ್ಟಾರ್ಟಿಂಗಲ್ಲಿ ಒಂದು ಬುಲ್ ಇದೆ, ಅದ್ರದ್ದೊಂದು ಚಿಕ್ಕ ಸ್ಟೋರಿ ಐತೆ.
ಹೇಳ್ತೀನಿ ಬನ್ನಿ ಅದನ್ನ, ಸಖತ್ತಾಗೈತೆ ಅದು. ಈ ಕಡೆ ನೋಡಿ ನಮ್ಮ ಫಿಗರು, ನಮ್ಮ ಫಿಗರ್ ನೋಡಿ ಗೈಸ್, ನಮ್ಮ ಫಿಗರು ಲವ್ವಿನಲ್ಲಿ ಬಿದ್ರೆ ನಾವಿಬ್ರು ಲವಲ್ ಬಿದ್ಬಿಡ್ವಿ. ನನ್ನ ಹೆಸರು ಹೇಳಕ್ಕೆ ಬರಬೇಡ, ನನ್ನ ಹೆಸರು ಆಟ ಬರ್ಬೇಡ. ಅದೆಲ್ಲ ಲವ್ಗೆಲ್ಲ ನಾವು ಸೆಟ್ ಆಗಲ್ಲ. ಇವೆಲ್ಲ ನಾನ್ ನಂಬತ್ತೇ ಇಲ್ಲ. ಅಲ್ಲ ಈ ಬ್ಲಾಗ್ ನ ಯಾರಾದ್ರೂ ಒಬ್ರು ಇವ್ರಿಗೆ ಬೇಕಾಗಿರೋ ಒಬ್ರು ನೋಡ್ತಿರ್ತಾರೆ ನೋಡಿ, ಇದೆಲ್ಲ ಲವ್ ಎಲ್ಲ ಅವ್ನಿಗೆ ಸೆಟ್ ಆಗಲ್ಲ, ಬಿಟ್ಬಿಡಿ ಅವ್ರನ್ನ. ನನ್ ಮಾತು ಕೇಳಿ ನನ್ ಮಾತು ಕೇಳಿ ನೋಡಿ. ನಿಮ್ ಮುಂದೆನೆ ಹೇಳ್ತಾನೆ ಲವ್ ಎಲ್ಲ ಸೆಟ್ ಆಗಲ್ಲ ಅಂತ ಹೇಳ್ತಾನೆ. ಹಿಂದೆ ಒಂದು ಮುಂದೆ ಒಂದು ಇರಬಾರ್ದು ತಾನೆ ಯಾವತ್ತು ಜೀವನದಲ್ಲಿ ಮನುಷ್ಯ. ಸೊ ನೀವೇನಾದ್ರು ಬ್ಲಾಗ್ ನೋಡ್ತಿದ್ರೆ ಸೊ ಪ್ಲೀಸ್ ದಯವಿಟ್ಟು ಚಿರುವಿಂದ ದೂರ ಇದ್ಬಿಡಿ. ಯಾಕಂದ್ರೆ ನೋಡಿ ಇವಾಗ ನಿಮ್ ಮುಂದೆ ಹೇಳ್ಬಿಟ್ಟ, ನಿಮಗೆ ಹಿಂಗ್ ಹೇಳ್ತಾನಂದ್ರೆ ಇನ್ ಹೆಂಗೆ ಯಪ್ಪ. ಯಾರು ಇಲ್ಲ ಅದನ್ನ ಹೇಳ್ತಿರೋದು, ಯಾರಾದ್ರೂ ಇದ್ರೆ ನೋಡಿ ಡೈರೆಕ್ಟ್ ಒಂದ್ ಮಾತು ಹೇಳು, ಏನಂತ, ನಿನಗ್ ಲವರ್ ಇದ್ದಾರೆ ಅಂತ. ನಮಗೆ ಯಾರಿಲ್ಲ. ಸರಿ ಬಿಡು, ಆಯ್ತು, ತಲೆ ಕೆಡ್ಸ್ಬಿಡು. ಅವ್ರು ಒಬ್ರು ಇರ್ತಾರಲ್ಲ, ಯಾರಾದ್ರೂ ಒಬ್ರು ಯಾರೋ ಜ್ಞಾಪನೆ ಕಳಿ ಸುದೀಪ್ ಲವ್ ಮ್ಯಾರೇಜ್ ಹಾಕಿದ್ರೆ ಹಿಂಗ್ ಹೇಳಿ ಹಿಂಗಾದ್ರು ಅನ್ನೋದು. ಆಯ್ತಾಯ್ತಾಯ್ತು, ಓಕೆ ಆಯ್ತಾ. ಈ ನಂದು 1 ವರ್ಷ 2 ವರ್ಷ ಆದ್ಮೇಲೆ ಏನೇ ಒಂದು ಇದ್ರು ಹೆಂಗೆ ಏನು ನಾನು ಲವ್ ಮ್ಯಾರೇಜ್ ಅರೇಂಜ್ ಮಾಡೋದು ಗೊತ್ತಾಗುತ್ತೆ. ಈ ಅಣ್ಣೊಂದು ಇನ್ನೊಂದು 2-3 ತಿಂಗಳಲ್ಲಿ ಗೊತ್ತಾಗುತ್ತೆ. ಅವಾಗ ನಾನೇ ಹೇಳ್ತೀನಿ ನಿಮ್ಮೆಲ್ರಿಗೂ ಗೈಸ್, ನಾವು ಸಾಂಗ್ ಆಡಿದ್ರೆ, ಎಮೋಷನಲ್ ಸಾಂಗ್ ಆಡಿದ್ರೆ ಅದು ಅರ್ಥ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಬರುತ್ತಂತ. ಅದಕ್ಕೆ ನಾನು ಅದನ್ನ ಯೋಚನೆ ಮಾಡ್ತೀನಿ ಹೆಂಗೆ ಅಂತ, ಅದನ್ನ ನಾನು ನೋಡ್ಬೇಕು. ಅದಕ್ಕೆ ಅಣ್ಣ ಇವ್ರಿಗೆ ಹೇಳ್ತಿರೋದು ಒಂದು ಸಾಂಗ್ ಆಡಿ ಅಂತ ಹೇಳ್ತಾ ಇದೀನಿ. ಹೌದಾ ಗೈಸ್, ಇವ್ರು ಹೇಳ್ತಾರೆ ಆದ್ರೆ ಅದೇ ಸ್ಟೋರಿ ಒಟ್ಟಿನಲ್ಲಿ. ಹಾ ಹೇಳಿ. ಸೊ ಜಸ್ಟ್ ಒಂದು ಎಮೋಷನಲ್ ಸ್ಟೋರಿ ಅದು. ಒಬ್ರು ರೈತರು ಬಂದ್ಬಿಟ್ಟು ಸತ್ತೋಗಿದ್ರು ಆ್ಯಂಡ್ ಅವರು ನೋಡ್ಕೊತಾ ಇರೋ ಒಂದು ಕೌ ಈ ಥರ ನೇಟಿವ್ ಬ್ರೀಡ್ ಬಂದ್ಬಿಟ್ಟು 3 ದಿವಸ ಆ ಮನೆ ಆಚೆ ಊಟ ತಿಂದಿರಾ, ನಿದ್ದೆ ಮಾಡ್ದಿರಾ ಅದು ಸತ್ತೋಗಿತ್ತು. ಅಷ್ಟು ಎಮೋಷ್ನಲ್, ಅಷ್ಟು ಬಾಂಡಿಂಗ್ ಇರುತ್ತೆ ಈ ಥರ ನೇಟಿವ್ ಬ್ರೀಡ್ ಕೌಸ್ಗೆ. ಓಕೆ ಸೂಪರ್. ಇನ್ನೂ ಏನಂತಾರೆ, ಮನೆಯಲ್ಲಿ ಯಾರಾದರೂ ಸಿಕ್ಕಾದರೆ, ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಬಂದರೆ ಈ ಕೌಸ್ ಬಂದ್ಬಿಟ್ಟು ಹೋಗಿ ಆ ಮೆಡಿಸಿನಲ್ ಪ್ಲಾಂಟ್ಸ್ ತಿನ್ನುತ್ತೆ. ಆ ಹಾಲನ್ನ ಇವ್ರು ಕುಡಿದ್ರೆ ಅವ್ರಿಗೆ ಒಳ್ಳೆಯದು, ಆ ಥರನೂ ಹೇಳ್ತಾರೆ. ಗೈಸ್ ಇದು ಸ್ಟಾರ್ಟಿಂಗು 4 ವರ್ಷ ಇದ್ದಾಗ ಫುಲ್ ಅಗ್ರೆಸಿವ್ ಆಗಿತ್ತಂತೆ. ಇದಕ್ಕೆ ಫಸ್ಟ್ ಹೆಸರು ಬಂದ್ಬಿಟ್ಟು ಶಂಭು ಅಂತ ಇಟ್ಟಿದ್ದು. ಅದಾದ್ಮೇಲೆ ಯಾವಾಗ ಇದು ಪೂರ್ತಿ ಅಗ್ರೆಸಿವ್ ಆಗ್ತಿತ್ತೋ, ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅದು ಇದು ಅಂತ ಹೇಳ್ತಿದ್ರಂತೆ. ಆಮೇಲೆ ಸದ್ಗುರು ಅವ್ರು ಬಂದ್ಬಿಟ್ಟು ಇದನ್ನ ಹೆಸರು ಚೇಂಜ್ ಮಾಡಿದ್ರು, ಏನಂತ ಬೋಲಾ ಅಂತ ಶಿಫ್ಟ್ ಆದ್ರು. ಅಂದ್ರೆ ಬೋಲಾ ಅಂತ ಹೆಸರಿಟ್ರು. ಆಮೇಲೆ ಇವ್ರಿಗೆಲ್ಲ ಹೇಳಿದ್ದು ಯಾವುದೇ ರೀತಿ ಕಿರ್ಚಬೇಡಿ ಅವನ ಮೇಲೆ, ಆಮೇಲೆ ಫುಲ್ಲು ಎಮೋಷ್ನಲ್ ಆಗಿ ಮಾತಾಡಿ, ಹೊಡಿಬೇಡಿ, ಕಿರ್ಚಬೇಡಿ, ಇನ್ನೋಸೆಂಟ್ ಆಗಿ ಮಾತಾಡಿ, ಇನ್ನೋಸೆಂಟ್ ಆಗಿರಿ ಅಂತ ಹೇಳಿದ್ಕೆ ಇವಾಗ 10ನೇ ವರ್ಷ. ಅದಕ್ಕೆ 6 ವರ್ಷದಲ್ಲಿ ಇವಾಗ ಫುಲ್ಲು ಇನ್ನೋಸೆಂಟ್. ಯಾರೇ ಬಂದ್ರು ಅದಕ್ಕೆ ಲೈಕ್ ಅದನ್ನ ಮುಟ್ಟಿದ್ರು ಕೂಡ ಲೈಕ್ ಫುಲ್ ಇನ್ನೋಸೆಂಟ್ ಆಗಿರುತ್ತೆ, ತಲೆಬಾಗುತ್ತೆ. ಇವಾಗ ನಾನು ಅದೇ ಹೇಳ್ತವ್ರೆ, ಸಾಂಗ್ ಆಡಿದ್ರೆ ಆ ಕಣ್ಣಲ್ಲಿ ಎಮೋಷನಲ್ ಕನೆಕ್ಟ್ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೆಂಗಂತ ನಾನು ನೋಡ್ಬೇಕು. ಇವನ್ ಐ ವಾಸ್ ವೇಟಿಂಗ್. ತುಂಬಾ ವಿಡಿಯೋಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಅಷ್ಟು ವೈರಲ್ ಆಗೈತೆ. ಎಸ್, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಐತೆ ಗೊತ್ತು, ಬಟ್ ನಾವು ಕಣ್ಣಾರೆ ನೋಡಿದ್ರೆ ಅದು ಇನ್ನೂ ಸಕ್ಕತ್ತಾಗಿರುತ್ತೆ. ಯಾವ ಹಾಡು ನಮ್ಗೆ ಗೊತ್ತಿಲ್ಲ, ಈಗ ನಿಮಗೆ ಗೊತ್ತಿರುತ್ತಲ್ಲ. ಗೊತ್ತು ಎಲ್ಲರೂ ಆಡ್ಬೇಕು ಒಟ್ಟಿನಲ್ಲಿ, ಎಲ್ಲರಿಗೂ ಗೊತ್ತಾಯ್ತು. ಎಲ್ಲರೂ ಆಡೋದಾ? ಕರ್ಸಿ ಎಲ್ರು, ನಾನು ಎಲ್ಲರನ್ನೂ ಕರ್ಸ್ಬೇಡ ಗೈಸ್. ಇವಾಗ ನಾವೆಲ್ಲರೂ ಸಾಂಗ್ ಆಡ್ತಾ ಇದೀವಿ. ಸಾಂಗ್ ಆಡೋದ್ಮೇಲೆ ಎಮೋಷ್ನಲ್ ಕನೆಕ್ಟ್ ಆಗಿ ಕಣ್ಣಲ್ಲಿ ನೀರು ಬರುತ್ತಾ, ನಾನು ಅದನ್ನ ಕಣ್ಣಾರೆ ನೋಡ್ಬೇಕು. ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತೀನಿ ನಾನು. ಅಂದ್ರೆ ಅಳ್ತಿರೋದಕ್ಕೆ ಖುಷಿ ಅಲ್ಲ, ಅಷ್ಟು ಸೆನ್ಸಿಟಿವ್ ಇದೆಯಲ್ಲ ನಾನು ಅದ್ರ ಬಗ್ಗೆ ಅಷ್ಟು. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸುಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಕಣ್ಣಲ್ಲಿ ನೋಡ್ಬಿಟ್ಟೆ ನೋಡಿದೆ ಕಣ್ಣಾರೆ ನೋಡಿದೆ ಅವರು. ಇವಾಗ ಖುಷಿ ಆಯ್ತು ಒಟ್ಟಿನಲ್ಲಿ ಗೈಸ್. ಲಿಟ್ರಲಿ ಅಪ್ಪ ಅನ್ಬಿಲಿಯಬಲ್. ಅದು ನನ್ನ ಕಣ್ಣು ಮುಂದೆನೆ ಕಣ್ಣಾರನೇ ಒಂದು ಡ್ರಾಪ್ ಹನಿ ಡ್ರಾಪ್ ಆಯ್ತು. ಅದು ಹಾಕಿದಷ್ಟು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಲೈಕ್ ಅಷ್ಟು ಎಮೋಷನಲ್ ಕನೆಕ್ಟ್ ಆಗ್ಬಿಟ್ಟೆ ನಾನು. ನೋಡಿದೆ, ಸತ್ಯನೇ ಇದು ಗೈಸ್. ಇವಾಗ ಇನ್ನೊಂದು ಜಾಗ ಬಂದ್ವಿ. ಇಲ್ಲಿ ನೋಡಿ, ಕಂಪ್ಲೀಟ್ ಇದು ಕಬ್ಬಣ. ಇದು ಹಾವು ಟೈಪಲ್ಲಿ ಮಾಡಿದ್ದಾರೆ.
ಪಾರ್ವತಿ ಪತಯೇ करुणावतारं संसारसारं भुजगेन्द्रहारं सदा वसन्तं ಸಟ್ಟೆ ಕಡಿತಾನೆ ನೋಡಿ ಹುಡುಗಿ ಟೈಪ್ ಅಲ್ಲಿ ನಡೆಯೋದು ಏ ಛೀ ಮತ್ತೆ ಗೊತ್ತಾಗ್ಬಿಡ್ತು ಬಾರಲ್ಲ ಹುಡುಗಿ ಸ್ಟ್ರೈಟ್ ನಡೆಯದ ಇಟ್ಸ್ ಅ ಲಂಚ್ ಟೈಮ್. ಮತ್ತೆ ಇಲ್ಲಿ ಬಂದಾಗಿಂದ ಟೈಮು ಹೆಂಗ್ ಹೋಗ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ, ಗೊತ್ತಾ? ಹೋಗ್ತಾನೆ ಐತೆ ಹಿಂಗೋಗಿ ಹಿಂಗೆ ಬರೋಷ್ಟು ಆಗಲೇ ಲಂಚ್, ಹಿಂಗೋಗಿ ಹಿಂಗೆ ಬರೋಷ್ಟು ಆಗಲೇ ಡಿನ್ನರ್. ಲೈಟ್ ಒನ್ ಬೇಡ ಗೈಸ್, ಇಲ್ಲಿ ನೋಡಿ ನಮ್ಮ ಲಂಚಿಗಿದು ಇದೇನೋ ಕೊಟ್ಟರು. ನಾನು ಸ್ವೀಟ್ ಅನ್ಕೊಂಡಿದ್ದೀನಿ, ಬಟ್ ಏನಂತ ಗೊತ್ತಿಲ್ಲ. ಒಂಥರ ಸ್ವೀಟು, ಒಂಥರ ಹುಡಿ ಚೆನ್ನಾಗಿದೆ ನೋಡಿ. ಹುಣಸೆಹಣ್ಣಿಂದ ಮಾಡಿರ್ಬೇಕು ಅನ್ಕೋತೀನಿ ಗೈಸ್. ಪಪ್ಪಾಯ ಹಣ್ಣು ಆಗಿದ್ರೆ ತಿನ್ನೋ ಟೈಮಲ್ಲಿ ಲೈಕ್ ನಮಗೆ ತಿನ್ನಬೇಕು ಅನ್ಸಿದ್ರೆ ಈ ಥರ ಇರಬೇಕು ಹಣ್ಣು. ಎಷ್ಟು ಹಣ್ಣು ಎಷ್ಟು ಸ್ವೀಟ್ ಆಗೈತೆ ಅಂದರೆ, ಅಮ್ಮ ನೋಡು ಅಮ್ಮ ಪಪ್ಪಾಯ ತಗೊಬಂದ್ರೆ ಹಿಂಗೆ ತರ್ಬೇಕು ನಾ, ಅವಾಗ ತಿನ್ನಕ್ಕೆ ಮನ್ಸು ಬರುತ್ತೆ. ಎಲ್ಲ ಥರ ಹಣ್ಣು ನೋಡು, ಇಲ್ಲಿ ಇದ್ದಿದ್ದು ಎಲ್ಲ ಏನೇನಿದೆಯೋ ಎಲ್ಲನೂ ಖಾಲಿ ಮಾಡಿದ್ದೀನಿ ನಾನು. ಫುಡ್ನ ವೇಸ್ಟ್ ಮಾಡು ಅಂದರೆ ಗೈಸ್ ಚೆನ್ನಾಗಿ ಮಾಡ್ತಾನೆ ನೋಡಿ. ಅದೆಷ್ಟು ಚೆನ್ನಾಗೈತೆ ಗೊತ್ತಾ, ಮ್ಯಾಂಗೋ ಟೈಪ್ ಅದು ಸೊಕ್ಕದೈತೆ. ತಿನ್ನೋ ಒಂದು ಆಯ್ತು ಫುಲ್ ತಿನ್ನೊಂದ್ಸಲ ಒಂದು ಸ್ಪೂನ್ ತಿನ್ನೋ, ಒಂದು ಸ್ಪೂನ್ ಕರೆಕ್ಟಾಗಿ ತಿನ್ಬೇಕಪ್ಪ. ನಾನು ನೋಡ್ತೀನಿ ಅದು ಒಂದು ಸ್ಪೂನಾ. ಇಲ್ಲೇ ನೋಡ್ಬೇಕು ಕ್ಯಾಮ್ರಾ ನೋಡು ಒಂಚೂರು ಆಯ್ತಾಯ್ತು. ಕ್ಯಾಮ್ರಾ ನೋಡು, ಹುಣ್ಸೆಹಣ್ಣಲ್ಲಿ ಇರೋ ಥರ ಐತೆ. ಹೊರಗಡೆಯಿಂದ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದರೆ, ಸಖತ್ತಾಗಿತ್ತು, ಫುಲ್ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಅದು ಒಂಥರ ಹುಣ್ಸೆಹಣ್ಣು ಏನು ಬೇಕು ಹಂಗಿರುತ್ತೆ.
ಇವತ್ತು ಬೆಳಗ್ಗೆ ನಾವು ತಿಂದಿದ್ದು ರೆಡ್ ರೈಸ್ ಅಂತೆ ನಾನು ಬೆಳಗ್ಗೆ ತಿಂದಿದ್ದು ರೆಡ್ ರೈಸು. ಗೈಸ್, ಈ ಔಟ್ಫಿಟ್ ಇಲ್ಲಿ ನಾನು ಒಂಥರ ಹೆಡ್ ಮಾಸ್ಟರ್ ಥರ ಕಾಣ್ತೇನೆ, ಪ್ರಿನ್ಸಿಪಲ್ಲು ಹಿಂಗೆ ಸೇಮ್ ಹಂಗೆ ಇದ್ದೀನಿ. ನನ್ನ ಜೊತೆಗೆ ಸ್ಟೂಡೆಂಟ್ ಬಂದಿದ್ದಾರೆ, ಆ ಥರ ಫೀಲ್ ಇದೆ ನನಗೆ ಈ ಔಟ್ಫಿಟ್ ನೋಡ್ತಿದ್ರೆ. ಅಷ್ಟೇ ಕಂಪ್ಲೀಟಾಗಿ ಇವಾಗ ಎಲ್ಲ ಮುಗಿದಿದೆ. ಗೋಶಾಲ ಮುಗಿಸ್ಕೊಂಡು ಅಲ್ಲೊಂಚೂರು ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡಿ ಆ್ಯಂಡ್ ಇವಾಗ ಊಟ ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗೈಸ್ 7 ಗಂಟೆ PM ನಮ್ಮದೊಂದು ಕ್ಲೋಸಿಂಗ್ ಸೆರೆಮನಿ ಇದೆ, ಸರ್ಪ್ರೈಸ್ ಕ್ಲೋಸಿಂಗ್ ಸೆರೆಮನಿ. ಆಯ್ತು ನನಗೆ ಅದು ಹೇಳಿಲ್ಲ ಗೈಸ್, ಒಂದ್ಸರಿ ಲವಲ್ಲಿ ಬಿದ್ಬಿಟ್ರೆ ಆ ವಿಡಿಯೋ ಇಡೋವರೆಗೂ ಬಿಡೋಕ್ಕಾಗಲ್ಲ. ಲವ್ವಿನಲ್ಲಿ ಬಿದ್ದರೆ ಆ್ಯಂಡ್ ನೆಕ್ಸ್ಟ್ ಇವಾಗ ಪ್ಲ್ಯಾನ್ ಏನಂದರೆ ನೈಟು 7 ಗಂಟೆಗೆ ಒಂದು ಕ್ಲೋಸಿಂಗ್ ಸರ್ಪ್ರೈಸ್ ಸೆರೆಮನಿ ಇದೆ ಅಂತೆ. ಸೊ ಅದನ್ನು ಅಟೆಂಡ್ ಮಾಡಿ ನಮ್ಮದು ಬಸ್ಸು 9 ಗಂಟೆಗಿದೆ, ಅಷ್ಟರಲ್ಲಿ ಮುಗೀತದೆ ಅಂತ ಹೇಳಿದ್ದಾರೆ. ಏನೋ ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ನೋಡೋಣ ಏನು ಸರ್ಪ್ರೈಸ್ ಅದು ಅಂದ್ಬಿಟ್ಟು. ಗೈಸ್, ಇವಾಗ ನಾನು ಮತ್ತು ಚಿರು ಒಂದು ಡಿಸ್ಕಷನಲ್ಲಿ ಮಾಡ್ತಾ ಇದ್ದೀವಿ. ಅವನೊಂದು ಸಾಂಗ್ ರೀಲ್ ಮಾಡೋನೆ, ಆ ಸಾಂಗ್ ಅವನು ಚೇಂಜ್ ಮಾಡ್ಬೋದು, ಆದ್ರೂ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಆ ಸಾಂಗ್ ನ ಬಿಟ್ಕೊಡ್ತಿಲ್ಲ ಅವನು. ಆ ಸಾಂಗ್ ಅಲ್ಲಿ ಏನೋ ಐತೆ, ಅವನಿಗೆ ಆ ಸಾಂಗ್ ಅಪ್ಲೋಡ್ ಆಗ್ಬೇಕಂತೆ. ಹಾಕಿರೋ ಕೋಡ್ಗೆ ಪಕ್ಕ ಸಿಂಗ್ ಆಗುತ್ತೆ. ಲವ್ವಿನಲ್ಲಿ ಬಿದ್ರೆ ನಾನು ಅದೇ ಸಾಂಗ್ನೇ ಹಾಕೋದು, ನಾನು ಅದೇ ಸಾಂಗ್ಗೆ ಹಾಕೋದು. ಎಷ್ಟು ಚಂದ ಐತಂದ್ರ ಆ ಸಾಂಗು. ಯಾಕೆ ಬೇರೆದು, ನೀನ್ ಯಾಕೆ ಬೇರೆ ಸಾಂಗ್ ಶಿಫ್ಟ್ ಆಗಲ್ಲ? ಬೇರೆ ಸಾಂಗ್ ನಾನು ತಗೊಂಡಿರೋ ವಿಡಿಯೋಗೆ ಅದಕ್ಕೆ ನಾನು ಶೂಟ್ ಮಾಡ್ಕೊಡ್ತೀನಿ, ನಾನು ಸಿಂಕ್ ಮಾಡ್ಕೊಡ್ತೀನಿ ಸಾಂಗ್ ನ. ಎಡಿಟ್ ಎಲ್ಲ ಆಗೈತೆ, ಸಿಂಕ್ ಮಾಡ್ಕೊಡ್ತೀನಿ ನಾನು. ಎಡಿಟ್ ಎಲ್ಲ ಐತೆ, ಸಿಂಕ್ ಮಾಡ್ಕೊಡ್ತೀನಿ, ವರಿ ಮಾಡ್ಕೋಬೇಡ. ಆ ಕೋಟ್ ಬರೋದು ಬಿದ್ರೆ ಆ ಸಾಂಗ್ ಏನಕ್ಕೆ? ಯಾವ್ದೋ ಹುಡುಗಿಗೆ ಇಷ್ಟ, ಅದಕ್ಕೆ ನನ್ನ ಮೇಲೆ ಹಣ್ಣಿಂಗೆ ಹೊಡೆಕ್ ಬಂದ್ಯಾರ. ರೀಸೆಂಟ್ ಎಮೋಜಿ, ಮಿಂಚು, ಬಟರ್ಫ್ಲೈ, ಅದೆಲ್ಲ ನನ್ನ Instagram ಅಲ್ಲಿ ಹಾಕಿರೋದು.